ಬೂಕನಬೆಟ್ಟ ಜಾತ್ರೆಗೆ 1 ಲಕ್ಷದಿಂದ 14 ಲಕ್ಷ ಒಂದು ಜೊತೆ ಓರವಿಲ್ಲ. ಎಲ್ಲಿ ಚೋಳನಹಳ್ಳಿ ಅಂತ ಬರ್ತದೆ ಇಲ್ಲಿ, ಅಲ್ಲಿ ಅವರು 14 ಲಕ್ಷ ಓರವೆ. ಅವು ಬೂಕಕ್ಕೆ ಮೆರವಣಿಗೆ ಬರ್ತಾವ. ಪ್ರೈಸ್ ಎಲ್ಲ ಇಕ್ಕಿರ್ತಾರೆ. ಪ್ರೈಸ್ ಇಟ್ಟವ್ರೆ, 2 ಗ್ರಾಮ್ ಚಿನ್ನ ಪ್ರೈಸ್ ಇಟ್ಟವ್ರೆ. ಈ ಯಜಮಾನ್ರು ಮಾತು ಕೇಳಿದ್ರಲ್ಲ, ಬೂಕನಬೆಟ್ಟ ಜಾತ್ರೆಗೆ 1 ಲಕ್ಷದಿಂದ 14 ಲಕ್ಷದವರೆಗಿನ ಬೆಲೆಯ ಓರಿಗಳು ಜಾತ್ರೆಗೆ ಬರ್ತವೆ ಅಂತ. ಅಬ್ಬಬ್ಬ, ಅಂದರೆ ಇವತ್ತು ಈ ಓರಿಗಳ ಬೆಲೆ ಗಗನಕ್ಕೇರಿದೆ. ಅದು ಒಳಿಕಾರ್ ತಳಿಯ ಓರಿಗಳು ಅಂದರೆ ಅದೊಂದು ಕಟ್ಕೊಳ್ಳೋಂಥದ್ದು ಒಂದು ಪ್ರತಿಷ್ಠೆಯ ವಿಷಯ ಆಗಿದೆ, ಅದೊಂದು ಕಾಯಸ್ಸಾಗಿದೆ, ಹವ್ಯಾಸ ಆಗಿದೆ. ಹೀಗಾಗಿ ಈ ಓರಿಗಳ ಬೆಲೆ ಗಗನಕ್ಕೇರಿದೆ. ಹಿಂದೆ ಪೂರ್ವಿಕರು ಹೇಳ್ತಾ ಇದ್ರಂತೆ, ಮುಂದೊಂದು ದಿನ ಎಣ್ಣೆ ಇಲ್ಲದೆ ದೀಪ ಉರಿತದೆ, ಎತ್ತುಗಳಿಲ್ಲದೆ ಗಾಡಿಗಳು ಬರ್ತವೆ ಅಂತ. ಎಣ್ಣೆ ಇಲ್ಲದೆ ದೀಪ ಉರಿತದೆ ಅಂದರೆ ವಿದ್ಯುತ್ ದೀಪ ಬಲ್ಪ್ ಉರಿತದಲ್ಲ, ಹಾಗೆ ಎತ್ತುಗಳಿಲ್ಲದೆ ಗಾಡಿ ಬರ್ತದೆ ಅಂದರೆ ಕಾರುಗಳಲ್ಲಿ ಈಗ ಜನ ಓಡಾಡ್ತಾ ಇದ್ದಾರೆ. ಆದರೆ ಈ ಕಾಲದಲ್ಲೂ ಕೂಡ ಅಂದರೆ ಎತ್ತುಗಳನ್ನು ಸಾಕುವವರೇ ಕಡಿಮೆ ಆಗ್ತಿರುವಂತಹ, ಮತ್ತು ಈ ಹಾಲಿಗೋಸ್ಕರ ಈ HF ಜೆರ್ಸಿ ತಳಿಯ ಎತ್ತುಗಳನ್ನು ದನಗಳನ್ನು ಸಾಕ್ತಿರೋ ಹೊತ್ತಿನಲ್ಲಿ ಈ ನಮ್ಮ ಮೂಲ ಅಳಿಕಾರ್ ತಳಿಯ ಓರಿಗಳ ಬೆಲೆ ಕೂಡ ಮೊನ್ನೆ ನಡೆದ ಬೂಕನಬೆಟ್ಟ ಜಾತ್ರೆ ಇರ್ಬೋದು, ಸಿದ್ಧಗಂಗೆ ಜಾತ್ರೆ ಇರ್ಬೋದು, ಮತ್ತು ಈ ನಮ್ಮ ದಂಡಿಮಾರಮ್ಮನ ಜಾತ್ರೆ, ಮಧುಗಿರಿ ಜಾತ್ರೆ ಇರ್ಬೋದು, ಈ ಬೀಜದೋರಿಗಳ ಬೆಲೆ ಗಗನಕ್ಕೇರಿತ್ತು. ಅಂದರೆ ಅವುಗಳನ್ನು ಕಟ್ಕೊಳ್ಳೋದೇ ಒಂದು ಪ್ರತಿಷ್ಠೆಯ ವಿಷಯ ಇತ್ತೀಚೆಗಾಗಿದೆ. ಇವು ಏನು ರೇಟು ಅಂದಣ್ಣ? 4,20,000. ನೀವು ಹೇಳೋ ರೇಟೇ ಕೊಡೋರೆ? ನಾವು ತಂದಿರೋದೀಗ ಅವು. ನಾವು ಈಗ 6.5 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ ಅವಕ್ಕೆ. ಹೌದಾ? ಎಷ್ಟಕ್ಕೆ ಬಂದ್ರೆ ಬಿಡ್ತೀರಾ? ಈಗ 5 ಲಕ್ಷದ ಎಡಬಲ, 5 ಲಕ್ಷದಲ್ಲಿ 2,000 ಕಮ್ಮಿ ಆಗ್ಬೋದು, ಇಲ್ಲ 5 ಲಕ್ಷ ಆಗ್ಬೋದು. ಅಲ್ಲಿ ಬಂದು ಕೊಡ್ತೀವಿ. ಇವ್ರ ಹೆಸರು ರಾಜಣ್ಣ ಅಂತ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಇರಿಸಾವೆ ಪಕ್ಕದ ಮತಿಘಟ್ಟ ಗ್ರಾಮದವರು. ಇವರು ತಾತ ಮುತ್ತಾತನ ಕಾಲದಿಂದ ಇವ್ರ ಮಕ್ಕಳು ಕೂಡ ಈ ಓರಿಗಳನ್ನು, ಅಳ್ಕಾರ್ ತಳಿಯ ಓರಿಗಳನ್ನು ಸಾಕುವುದನ್ನೇ ಒಂದು ಹವ್ಯಾಸವನ್ನಾಗಿ, ಪ್ರವೃತ್ತಿಯನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಅಂದಾಗೆ ಒಂದು ಜೊತೆ ಓರಿಗಳ ಬೆಲೆ 10 ಲಕ್ಷ, 14 ಲಕ್ಷ, 20 ಲಕ್ಷ ಅಂತ ಹೇಳ್ತಾರಲ್ಲ, ಅಂಥ ಓರಿಗಳ ಲಕ್ಷಣ ಏನು? ಅವಕ್ಕೆ ಖಂಡ ತುಂಡುವಾಗಿರಬೇಕು ಅಂತಲ್ಲ, ಅಥವಾ ಮಜಬೂತವಾಗಿದ್ದರೆ ಮಾತ್ರನೇ ಆ ಓರಿಗಳ ಬೆಲೆ ಹೆಚ್ಚಾಗ್ತದೆ ಅಂತಲ್ಲ, ಅಲ್ಲ. ಆ ಓರಿಗಳಿಗೆ ಒಂದು ಲಕ್ಷಣ ಇರ್ತದೆ. ಆ ಲಕ್ಷಣವೇ ಆ ಓರಿಗಳ ಬೆಲೆಯನ್ನು ಹೆಚ್ಚಿಸ್ತದೆ. ಅಂಥದ್ದು ಲಕ್ಷಣಗಳೇನು ಅನ್ನೋದನ್ನು ಈ ನಮ್ಮ ರಾಜಣ್ಣವ್ರ ಬಾಯಿಂದಲೇ ಒಮ್ಮೆ ಕೇಳೋಣ ಬನ್ನಿ. ಮತ್ತು ಈ ದನಗಳಿಗೆ ಸುಳಿ ಅಂತ ಇರ್ತವೆ, ಅಂಥ ಸುಳಿಗಳು ಇರಬಾರ್ದು. ಯಾವ್ಯಾವ ಸುಳಿಗಳು ಆಗಿದ್ರೆ ಅದನ್ನು ಕೂಡ ಇವ್ರ ಬಾಯಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಲಕ್ಷಣ ಅಂದ್ರೆ ಸ್ವಾಮಿ, ಈ ಕೊಳ್ಳು ಉದ್ದಾಗಿರ್ಬೇಕು, ಮೂತಿ ಉದ್ದಕ್ಕಿರ್ಬೇಕು, ನತ್ತಿ ಸಣ್ಣಕ್ಕಿರ್ಬೇಕು, ಈ ಮಂಡಿ ಉದ್ದಾಗಿರ್ಬೇಕು. ಅವು ಒಳ್ಳೆ ಪ್ರೈಜ್ ಬರೋವರಿಗೆ. ಸುಳಿ ಸುದ್ದ ಅವ್ರಲ್ಲಿ ಏನು ಬರಲ್ಲ. ಸುಳಿ ಸುದ್ದ ಇರೋವಕ್ಕೆ ಪ್ರೈಜ್ ಬರಕಲ್ಲ, ಬೆಳವಣಿಗೆ ಬರಕಲ್ಲ, ಸಾಕಾರು ಕಮ್ಮಿ ಅವು. ಎಂತೆಂಥ ಸುಳಿ ಇರ್ತಾವಣ? ಹಣೆ ಮೇಲೆ ಮುಕ್ಕಣ್ ಸುಳಿ ಇರ್ತದೆ, ಆಮೇಲೆ ಕೀಳು ಸುಳಿ, ಬೆನ್ನಿಂತ ಕೀಳು ಸುಳಿ ಇರ್ತದೆ, ಬಾಲ್ದಡಿಯ ಪರಕ್ ಸುಳಿ ಇರ್ತದೆ, ಮಧ್ಯ ಸೆಂಟ್ರಲ್ಲಿ ಪಾತಾಳ ಸುಳಿ ಇರ್ತದೆ, ಆಮೇಲೆ ಕಾಲಿನ ಮೇಲೆ ಬೇಡಿ ಸುಳಿ ಇರ್ತದೆ. ನಾಮ್ ಸುಳಿನೂ ಇರ್ತದೆ. ನಾಮ್ ಸುಳಿ ಹಣೆ ಮೇಲೆ ಇರ್ತದೆ. ಗುಂಡಿ ಸುಳಿ ಇಲ್ಲಿ ಎಡಗಡೆ ಬಲಗಡೆ ಇಲ್ಲಿ ಇರ್ತದೆ. ಕೀಲ್ ಸುಳಿ ಹಿಂದ್ಗಡೆ ಬಾಲದ ಮುಂದ್ಗಡೆ ಇರ್ತದೆ, ಕೀಲಲ್ಲೇ. ಇದು ಇದ್ರಾಗಿರ್ತೈತೆ ಅಂತಾರಲ್ಲ, ಅದು ಕಾಲಲ್ಲಿ ಇರೋದು ಬೇಡಿ ಸುಳಿ. ಆತ್ಮೀಯ ವೀಕ್ಷಕರೇ, ಈ ಅಳ್ಕಾರ್ ತಳಿಯ ಓರಿಗಳ ಲಕ್ಷಣ ಕುರಿತ ಈ ಹಿರಿಯರ ಅನುಭವದ ಮಾತು ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ. ನಮಸ್ತೆ.